ಎಸ್ ಲಾಯರ್ ಜಗದೀಶ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಬಿಗ್ ಬಾಸ್ ಬಗ್ಗೆ ಮಾತನಾಡೋಣ. ಸೊ ಬಿಗ್ ಬಾಸ್ ಬಗ್ಗೆ ಏನು ಹೇಳ್ತಾರೆ? ಈಗ ಹೊಸ ಎಂಟ್ರಿ ಕೂಡ ಬಂದಿದೆ. 2 ಜನ ಹೊಸಬ್ರು, ಒಂದು ತೆಲುಗುನವರು ಎಂಟ್ರಿ ಕೊಟ್ಟಿದ್ದಾರೆ, ತೆಲುಗು ಬಿಗ್ ಬಾಸ್ ಅಲ್ಲಿ ಇದ್ದವರು. ಹಾಗೆ ಇನ್ನೊಬ್ರು ಮಂಗಳೂರವರು ಹುಲಿ ವೇಷವನ್ನು ಹಾಕ್ತಾ ಇದ್ರು, ಅವರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಸರ್ ನಮಸ್ತೆ ಸರ್. ಸೊ ಈಗ ಹೇಗಾಗಿದೆ ಸರ್, ನೀವು ಬಂದ ಮೇಲೆ ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ಬಿಗ್ ಬಾಸ್ ಹೇಗಾಗಿದೆ ಮೇಡಮ್? ಅದೇ ಅಲ್ಲಿ ಆ ಟೆಂಪರ್ ಮೋಸ್ಟ್ಲಿ ಕಡಿಮೆ ಆಗ್ತಾಯಿದೆ, ಆ TRP ಕಡಿಮೆ ಆಗ್ತಾಯಿದೆ ಅಂತ ಅಂದರೆ ಜನ ಹೇಳ್ತಾರೆ, ನಾನು ಹೇಳ್ತಾ ಇಲ್ಲ, ನಾನು ಹೇಳೋದು ತಪ್ಪಾಗ್ತದೆ. ಜನ ಹೇಳ್ತಾ ಇದ್ದಾರೆ ಆ TRP ಇಲ್ಲ, ಆ ಒಂದು ಕಿಕ್ ಇಲ್ಲ. ಬಿಗ್ ಬಾಸ್ ಅನ್ನೋದು ನಾನಿರೋವರೆಗೂ ಒಂದು ಕಿಕ್ ಅಂತ ಇತ್ತು ಅಂತ ಜನ ಸ್ಪೆಸಿಫಿಕ್ಕಾಗಿ ಹೇಳಿದ್ರು. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ. ಇವತ್ತು ಆ ಸ್ಪೇಸ್, ನನ್ನ ಸ್ಪೇಸನ್ನು ನನ್ನನ್ನು ಹೊರಗಡೆ ಹಾಕಿದ್ಮೇಲೆ ಆ ಸ್ಪೇಸನ್ನು ತುಂಬಕ್ಕೆ ಆಲ್ಮೋಸ್ಟ್ 10 ಜನ ಆಗೋಯ್ತು. ಡೈರೆಕ್ಟ್ರು ಬಂದರು, ರಾಧಾ ಹಿರೇಗೌಡರು ಹೋದರು, ಆಮೇಲೆ ಹನುಮಂತಿ ಕರ್ಕೊಂಬಂದರು, ಆಮೇಲೆ ಇವರು ಅದೇ ಅದು ಪ್ರೋಗ್ರಾಮ್ ನಡೆಸಲ್ಲ ಲೋಕೇಶ್ ಅವ್ರ ಮಗ ಅವರು ಹೋದ್ರು, ಸುಜನ್ ಲೋಕೇಶ್ ಹೋದರು. ಈಗ ಹೊಸಬರು ಇಬ್ಬರು ಹೋಗಿದ್ದಾರೆ. ಐ ಥಿಂಕ್ ಟೂ ಮೆನಿ ಫೇಸಸ್ ಆರ್ ಇಂಟ್ರೊಡ್ಯೂಸ್ ಓನ್ಲಿ ಟು ಶೋ ಅದು TRP ಮೇಲೆ ಬರುತ್ತೆ ಅಂತ. ಬಟ್ ಏನು ಮಾಡಿದ್ರು ಅದು ಮೇಲೆ ಕೇಳ್ತಾ ಇಲ್ಲ, ಆ TRP ಮೇಲೆ ಕೇಳ್ತಾ ಇಲ್ಲ. ಮೋಸ್ಟ್ಲಿ ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಅವರು ಈಗೋಗಿ ಬಿದ್ದುಬಿಟ್ಟಿದ್ದಾರಾ? ಯಾಕಂದರೆ TRP ಮಾಡೋವಂಥ ವ್ಯಕ್ತಿಗಳನ್ನ ಬಿಟ್ಟು ಬೇರೆ ಯಾರ್ಯಾರನ್ನೂ ಆಗ್ತಾಯಿದ್ದಾರೆ. ಆದರೆ ಅದು ಜನರಿಗೆ ಮನರಂಜನೆ ಕೊಡ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಜನರ ವಿಚಾರವನ್ನು ಅಥವಾ ಜನರ ಡಿಮ್ಯಾಂಡನ್ನು ಬಿಗ್ ಬಾಸ್ ತಗೊಳ್ತಾ ಇಲ್ಲ ಅಂತ ಅನಿಸುತ್ತೆ ಮೇಡಮ್. ಓಕೆ, ಬಿಗ್ ಬಾಸ್ ವಿಚಾರಕ್ಕೆ ಬರ್ತಾ ಇದ್ದೆ. ನಾನು ಕನ್ನಡದ ಬಿಗ್ ಬಾಸ್ ಬಗ್ಗೆ ಮಾತನಾಡಿದೆ. ಲಾಯರ್ ಜಗದೀಶ್ ಅವರಿಗೆ ಹಿಂದಿ ಬಿಗ್ ಬಾಸಿಂದ ಕಾಲ್ ಬಂದಿದೆ ಎನ್ನುವಂತಹ ಸುದ್ದಿ ಎಲ್ಲ ಕಡೆಗೂ ಕೂಡ ಓಡಾಡ್ತಾ ಇದೆ. ಇದಕ್ಕೆ ನೀವೇನು ಹೇಳ್ತೀರಾ? ಇಲ್ಲ ಮೇಡಮ್, ಅವ್ರಿಗೂ ಕಾಂಟ್ಯಾಕ್ಟ್ ಮಾಡಿದ ನಿಜನೇ, ಲಾಸ್ಟ್ ವೀಕೆ ಕಾಂಟ್ಯಾಕ್ಟ್ ಮಾಡಿದರು. ಆ್ಯಂಡ್ ನನ್ನ ಫೋನ್ ಯಾಕಂದರೆ ದಿನಕ್ಕೊಂದು ಒಂದು 2-3 ಸಾವಿರ ಕಾಲ್ ಬರ್ತದೆ. ಹಂಗಾಗಿ ಸೊ ಹಂಗಾಗಿ ನಾನು ಅದೇ ನಮ್ಮ ಹುಡುಗರು ಅದನ್ನು ನೋಡ್ತಾ ಇದ್ರು. ಅದರಲ್ಲಿ ಐ ಥಿಂಕ್ ಪವನ್ ಫ್ರಮ್ ಏನೋ ಅಂತ ಬಂತು ಬಿಗ್ ಬಾಸಿಂದ ಅಂತ. ಸೊ ಐ ಥಿಂಕ್ ಐ ಮೆಸೇಜ್ ಡಿಮ್ ಪ್ಲೀಸ್ ಕಾಲ್ ಬ್ಯಾಕ್ ಅಂತ. ಅದು 2-3 ದಿವಸ ಆದಮೇಲೆ ನೋಡಿದ್ದೀನಿ ಮೆಸೇಜು. ಅವ್ರು ಕಾಲ್ ಮಾಡಿದ್ರು, ಅವ್ರು ಹೇಳಿದ್ರು ಈ ಥರ ಇದ್ದು ಕಾಲ್ ಮಾಡಿದ್ರು. ಈ ಸ್ಪೋಕ್ ಟು ಅಸ್. ಫಸ್ಟು ಅವ್ರದ್ದು ಪ್ರಶ್ನೆ ಏನಂತಂದರೆ ಹಿಂದಿ ನಮ್ಗೆ ಎಷ್ಟು ಕಂಫರ್ಟಬಲ್ ಬರುತ್ತೆ ಅಂತ. ಸೊ ಹಿಂದಿನಲ್ಲಿ ಆಡಿಷನ್ ಕೊಟ್ವಿ. ಸೊ ಐ ವಾಸ್ ವೆರಿ ಹ್ಯಾಪಿ. ಈಗ ನೆಕ್ಸ್ಟು ಟೆಕ್ನಿಕಲ್ ಶನಿವಾರ ಇನ್ನೊಂದು ಆಡಿಷನ್ ಆಗಬೇಕಾಗಿತ್ತು. ತದನಂತರ ಅದೇ ಡೇಟ್ ಸ್ವಲ್ಪ ನಮಗೂ ಅವ್ರಿಗಿತ್ತು. ಆಮೇಲೆ ಸಂಭಾವನೆ ವಿಚಾರ ಬಂತು. ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ನಾವು ಅದೇ ಹೇಳಿದ್ವಿ. ಇಲ್ಲ ಹಂಗಂತಲ್ಲ, ಅವರು ಅದೇ ಕನ್ನಡದಲ್ಲಿ ಏನು ಕೊಟ್ಟರು ಅದು ಕೊಡ್ತೀವಿ ಅಂತ ಕನ್ನಡದಲ್ಲಿ ಫ್ರೀಯಾಗೆ ಮಾಡಿದ್ದೀವಿ ಅಂತಂದ್ವಿ ನಾವು. ಹಂಗಾರೆ ಅಲ್ಲಿ ಬರೋಕ್ಕೆ, ಯಾಕಂದರೆ ಎಲ್ಲೋ ಒಂದು ಕಡೆ ಜನ ನಮ್ಮ ಒಬ್ಬ ಐ ಥಿಂಕ್ ಸ್ಟಾರ್ ಅಂತ ಗುರ್ಸೋದ್ರಿಂದ ಆವತ್ತಿನ ಮಾಡಿದ್ದು ಫ್ರೀಯಾಗಿಯೇ. ಬಟ್ ಅಲ್ಲಿ ಬಿಗ್ ಬಾಸ್ಗೆ ಬರಬೇಕಂದ್ರೆ ನಮ್ಮದೇ ಆದಂಥ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಹೇಳಿದೆ. ತದನಂತರ ಅವ್ರೇನು ಫೋನ್ ಮಾಡಲಿಲ್ಲ, ನಾನು ತಲೆ ಕೆಡಿಸ್ಕೊಂಡು ಕೊಡಲಿಲ್ಲ. ಓಕೆ, ಸೊ ಹಾಗಾದರೆ ಹಿಂದಿಯಿಂದ ಆಫರ್ ಬಂದಿದ್ದು ಲಾಯರ್ ಜಗದೀಶ್ ಅವರಿಗೆ ಸತ್ಯ? ನಿಜ ಮೇಡಮ್, ನಿಜ. ಓಕೆ ಸರ್, ಇವಾಗ ತೆಲುಗಿನ ಬಿಗ್ ಬಾಸ್ನಲ್ಲಿ ಇರುವಂತಹವರು ಕೂಡ ಬಂದಿದ್ದಾರೆ. ಸೊ ಅದೇ ಜೋಶ್ ಇದೆ ಅವ್ರ ಹತ್ರ. ಹಾಗೆ ಅದಷ್ಟೇ ಗಲಾಟೆ ಮಾಡ್ತಿದ್ದಾರೆ. ಏನೇ ಆಗಿದ್ರೂ ಕೂಡ ಲೌಡಾಗಿ ಮಾತನಾಡ್ತಾ ಇದ್ದಾರೆ. ಆದರೂ ಕೂಡ ಜನಸಾಮಾನ್ಯರು ಬಿಗ್ ಬಾಸ್ನಲ್ಲಿ ಲಾಯರ್ ಜಗದೀಶ್ ಅವ್ರನ್ನ ಮಿಸ್ ಮಾಡ್ಬೋದು. ಗೊತ್ತಿಲ್ಲ ಮೇಡಮ್, ನನಗೆ ಗೊತ್ತಿಲ್ಲ, ನಾನು ಹೇಳೋದು ತಪ್ಪಾಗುತ್ತೆ. ಪಾಸಿಬಲ್ ಇರ್ಬೋದು ಮೇಡಮ್. ಜನ ಹೇಳ್ತಾ ಇದ್ದಾರೆ ಅಂತಂದರೆ ಡೆಫಿನೆಟ್ಲಿ ಇರ್ಬೋದು. ಡೆಫಿನೆಟ್ಲಿ ಜನರ ಒಂದು ಕೂಗಿಗೆ, ಜನರ ಒಂದು ಪಲ್ಸಿಗೆ ಬಿಗ್ ಬಾಸ್ ಸ್ಪಂದಿಸಬೇಕು. ತಮಿಳಿಂದ ತೆಲುಗುವಿಂದ ಕರ್ಕೊಂಬಂದು ಎಂಟರ್ಟೈನ್ಮೆಂಟ್ ಮಾಡೋದು ಬದಲು, ಜನರು ಚೀಮಾರಿ ಹಾಕ್ಸ್ಕೊಂಡು ಬದಲು ನಾವಿದ್ದೀವಿ. ನಮ್ಗೆ ಒಳ್ಳೆ ಚೆನ್ನಾಗಿ ನೋಡ್ಕೊಂಡ್ರೆ ನಾವೇ ಬಂದು ಮಾಡಿಕೊಡ್ತೀವಿ. ಬಟ್ ನಾವೇನು ಅದಕ್ಕೆ ರಿಕ್ವೆಸ್ಟ್ ಅಂತೂ ಮಾಡಲ್ಲ. ಯಾಕಂದರೆ ನಮಗೂ ಕೂಡ ನಮ್ಮದೇ ಆದಂಥ ಒಂದು ಸ್ಟ್ಯಾಂಡರ್ಡ್ಸ್ ಇದೆ. ಅವ್ರು ಇದ್ಕೊಳ್ಳಿ. ಬಟ್ ಜನರ ಪಲ್ಸನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಈಗ ಜನರು ನನಗೆ ಒಂದು ದಿನಕ್ಕೆ 5,000 ಮೆಸೇಜ್ ಆಗ್ತಾರೆ. ಡೆಫಿನೆಟ್ಲಿ ಬಿಗ್ ಬಾಸ್ ಅವರು ನನಗೆ ನನ್ನ ಕಂಡೀಷನ್ ಒಪ್ಕೊಂಡು ಮಾಡ್ತಾಯಿದ್ರೆ ಹೋಗ್ತೀನಿ ಅಂತಿದ್ದೀನಿ. ಅದೇ ರೀತಿ ಅವರು ಕೂಡ ಯೋಚನೆ ಮಾಡಬೇಕು. ಬಟ್ ಎಲ್ಲೋ ಒಂದು ಕಡೆ ಒಂದು ಹೈ ಸ್ಕೈಸ್ಗೆ ಹೋದಂಥ ಬಿಗ್ ಬಾಸನ್ನು 15 ದಿವಸದಲ್ಲಿ ತೊಗೊಂಬಂದು ನೆಲ ಕಚ್ಚಿರೋದನ್ನು ಮಾಡಿರೋದು ನೋಡಿದ್ರೆ ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ನಡೆಸ್ತಾ ಇರೋ ಒಂಥರ ಡೈರೆಕ್ಟ್ರ್ ಬಗ್ಗೆ ನಮಗೆ ಒಂಥರ ಅಯ್ಯೋ ಅನಿಸುತ್ತೆ. ಈಗೋಗೋಸ್ಕರನೋ ಅಥವಾ ಸ್ವಾಭಿಮಾನಕ್ಕೋಸ್ಕರನೋ ಇದೆಲ್ಲ ಮಾಡೋಂಥ ಅವಶ್ಯಕತೆ ಇದೆಯಾ? ತಮಿಳು ತೆಲುಗುವಿಂದ ಕರ್ಕೊಂಬರೋ ಬದಲು ಇಲ್ಲೇ ಸ್ಟಾರ್ಗಳಿದ್ದೀರವಲ್ಲ, ಕರ್ಕೊಬೋದು. ಬಟ್ ಕಂಡೀಷನ್ಸ್ ಅಪ್ಲೈ. ಆ ಕಂಡೀಷನ್ ನೋಡ್ತೀರಾ ನೀವು ಸರ್ ಬಿಗ್ ಬಾಸ್ನ? ಇಲ್ಲ ಮೇಡಮ್, ಏನು ಆ ಥರ ನನಗೆ ಎಂಟರ್ಟೈನ್ಮೆಂಟ್ ಅನಿಸಲ್ಲ. ಅಂದಮೇಲೆ ಜನ ಎಲ್ಲಿ ನೋಡ್ತಾರೆ ಮೇಡಮ್? ಓಕೆ, ಸೊ ಬಿಗ್ ಬಾಸ್ ಮನೆಯಿಂದ ನೀವು ಹೊರ ಬಂದಿದ್ದು ಎಲ್ರಿಗೂ ಕೂಡ ಗೊತ್ತೇ ಇದೆ. ಸೊ ಬಿಗ್ ಬಾಸ್ ಮನೆಯಿಂದ ನಿಮಗೂ ರಂಜಿತ್ಗೂ ಜಗಳ ಆಗುತ್ತೆ. ಸೊ ಆ ಜಗಳ ತಾರಕಕ್ಕೆ ಏರಿದಾಗ ಬಿಗ್ ಬಾಸ್ ಹೊರಗಡೆ ಕಳಿಸ್ತಾರೆ. ಅದಾದ ನಂತರ ಆ ಸೀನ್ ಕಟ್ ಆದ ನಂತರ ಒಂದು ಖಾಸಗಿ ವಾಹಿನಿಯಲ್ಲಿ ನೀವು ರಂಜಿತ್ ಅವ್ರಿಗೆ ಮುತ್ತು ಕೊಡ್ತೀರಾ ಸರ್? ಜನ ಯಾವ್ದು ನಂಬಬೇಕು? ಜಗಳ ಆಡಿದ್ದು ನಂಬೇಕಾ ಅಥವಾ ಮುತ್ತು ಕೊಟ್ಟಿದ್ದು ನಂಬೇಕಾ ಸರ್? ಇಲ್ಲ ಮೇಡಮ್, ಏನಿಲ್ಲ, ತುಂಬ ದೊಡ್ಡ ಟ್ರೋಲ್ ಆಗುತ್ತೆ. ಅವ್ರ ತಂದೆಯವರು ಯಾವುದೋ ಒಂದು ವಾಹಿನಿಯಲ್ಲಿ ಕಣ್ಣೀರು ಹಾಕೊಳ್ತಾರೆ. ಸೊ ನಮ್ಗೆ ಗೊತ್ತಾಗಿದ್ದೇನೋ ಅಂತಂದರೆ ಅದು ಎಂಟರ್ಟೈನ್ಮೆಂಟು, ಬಿಗ್ ಬಾಸ್ ಅನ್ನೋದು ಎಂಟರ್ಟೈನ್ಮೆಂಟು.
ನಿಜ ಜೀವನದಲ್ಲಿ ನಾವು ರೆಪ್ಲಿಕಾ ಮಾಡ್ಕೊಳ್ಬಾರ್ದು. ಯಾಕಂತಂದರೆ ಬೆಳೆಯೋ ಹುಡುಗರು ಅವರೆಲ್ಲ, ತಪ್ಪ ಮುಂದೆ ಇದೆ, ಅವನಿಗೂ ಗೊತ್ತು, ಅವನು ಒಪ್ಕೊಳಲ್ಲ, ನನಗೆ ಗೊತ್ತಿದೆ. ಬಟ್ ಆದರೆ ಅದನ್ನು ಬೆಳೆಸ್ಕೊಂಡು ಹೇಳ್ತಾರಲ್ಲ ಮೇಡಮ್, ನನ್ನ ದುಶ್ಮನಿ ಮಾಡ್ಕೊಳ್ಬೇಕಾದ್ರೂ ಒಂದು ಸ್ಟ್ಯಾಂಡರ್ಡ್ ಇದೆ, ನನ್ನ ದೋಸ್ತಿ ಮಾಡ್ಕೊಳ್ಬೇಕು ಒಂದು ಸ್ಟ್ಯಾಂಡರ್ಡ್ ಇದೆ, ನನ್ನ ಜೊತೆ ಆಟ ಆಡಬೇಕಾದ್ರೂ ಒಂದು ಸ್ಟ್ಯಾಂಡರ್ಡ್ ಇದೆ. ಅವು ಮೂರು ಸ್ಟ್ಯಾಂಡರ್ಡು ರಂಜಿತ್ಗಿಲ್ಲ. ಅವನೊಬ್ಬ ಈಸ್ ಅನ್ ಆ್ಯಕ್ಟರ್, ಸ್ಮಾಲ್ ಟೈಮ್ ಆ್ಯಕ್ಟರು, ಅಥವಾ ಯಾವುದೋ ಶನಿ ಗುರು ಯಾವುದೋ ಒಂದು ಮಾಡಿದಾರಂತೆ. ದಟ್ಸ್ ವಾಟ್ ಐ ಕೇಮ್ ಟು ನೋ. ಅವ್ರ ತಂದೆಯವರು ಯಾವುದೋ ಒಂದು ವಾಹಿನಿ ಮುಂದೆ ಕಣ್ಣೀರು ಹಾಕೊಳ್ತಾರೆ, ಅವನ ಕೆರಿಯರ್ ಎಂಡ್ ಆಗಿಬಿಡ್ತಲ್ಲ ಅಂತ. ಸೊ ನೋಡಿದಾಗ ನಮಗೂ ಎಲ್ಲ ಬೇಜಾರಾಗುತ್ತೆ. ಒಂದಷ್ಟು ಬಿಗ್ ಬಾಸ್ ಟೀಮವರು ವಿಷ್ಣು ಅಂತೆಲ್ಲ ನನಗೆ ಮಾತಾಡ್ತಾರೆ, ಸರ್ ನೀವೇ ಅದನ್ನು ಕನ್ಸೋಲ್ ಮಾಡಿ ಅಂತ. ಸೊ ನ್ಯೂಸ್ 18 ಅವ್ರು ಹೇಳ್ತಾರೆ ಬನ್ನಿ ಅಂತ. ಅಲ್ಲಿಗೆ ಹೋದಾಗ ನ್ಯೂಸ್ 18 ಹೇಳ್ತಾರೆ ರಂಜಿತ್ ಬಂದಿದ್ದಾರೆ ಅಂತ. ಆಯಿತು, ಇಟ್ಸ್ ಫೈನ್, ನೋ ಪ್ರಾಬ್ಲಮ್ ಅಂತೇಳಿ ನಾನೇ ಕನ್ಸೋಲ್ ಮಾಡ್ತೀನಿ ಮೇಡಮ್. ಇಟ್ ವಾಸ್ ಮೈ ಬಿಗ್ ಹಾರ್ಟ್. ಅಷ್ಟು ತಪ್ಪು ಮಾಡಿದ್ರು ಕೂಡ ಅವನನ್ನು ನಾನು ಕನ್ಸೋಲ್ ಮಾಡಿ ನಾನು ಪ್ರೇಕ್ಷಕರಿಗೆ ಅವನ ಜೊತೆ ನನಗೆ ಯಾವುದು ಬೇಜಾರಿಲ್ಲ ಅಂತ ತೋರಿಸಿದೆ. ಅದು ನನ್ನ ದೊಡ್ಡತನ ಮೇಡಮ್. ಅದನ್ನು ಉಳಿಸ್ಕೊಳೋದು ಬಿಡೋದು ರಂಜಿಗೆ ಬಿಟ್ಟಿದ್ದು. ಇನ್ಫ್ಯಾಕ್ಟ್ ಈ ವಾಸ್ ನಾಟ್ ಕೋಆಪರೇಟಿವ್. ಅವತ್ತು ಹಿಂಗೆ ಅಂದ, ನಾವು ಇಟ್ಕೊಳಕ್ಕೆ ಹೋದಾಗ ಬಾಡಿ ಮುಟ್ಟಾಕೋಬಿಟ್ಟಿಲ್ಲ. ನಾನು ಅಂದ್ಕೊಂಡೆ ನನ್ನ ಕೆಲಸ ನಾನು ಮಾಡಿದ್ದೀನಿ. ನಾನು ಸೋತು ಗೆಲ್ಲೋನು ಮೇಡಮ್. ಜೀವನದಲ್ಲಿ ತುಂಬ ಸೋತಿದ್ದೀನಿ, ಸತ್ತು ಮತ್ತೆ ವಾಪಸ್ ಬಂದಿದ್ದೀನಿ. ಹಂಗಾಗಿ ಸೋಲ್ಗೂ ಸಾವಿಗೂ ನನಗೆ ಡಿಫ್ರೆನ್ಸ್ ಗೊತ್ತಿದೆ. ಅದನ್ನು ಅನುಭವಿಸಿರೋ ನಾನು. ಜೀವನದಲ್ಲಿ ಸೋತೆ ಗೆದ್ದಿರೋನು ನಾನು. ಹಂಗಾಗಿ ನಾನು ಮತ್ತೆ ಸೋತರೂ ಕೂಡ ನಾನು ಗೆಲ್ತೀನಿ ಅಂತ ನನಗೆ ಗೊತ್ತಿದೆ. ಹಾಗಾಗಿ ಆ ರಂಜಿತ್ಗೆ ಆ್ಯಸ್ ಎ ಬ್ರದರ್, ಆ್ಯಸ್ ಎ ಪರ್ಸನ್ ಹೂ ಇಸ್ ಹ್ಯಾವಿಂಗ್ ದಟ್ ಮೆಚ್ಯೂರಿಟಿ ನಾನು ಮಾಡಿದ್ದು ಮೇಡಮ್. ಒಳಗಡೆ ನಡೆದಿದ್ದು ಕೂಡ ಕ್ಯಾಮ್ರಲ್ಲಿ ನೋಡಿದ್ದು ಅಷ್ಟೇ ಸತ್ಯ ಮೇಡಮ್. ಓಕೆ, ನೀವು ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ, ನೀವು ಗೇಮ್ ಆಡ್ತಾ ಇದ್ದಾಗ ಹೊರಗಡೆ ನಿಮ್ಮ ವಿಚಾರವಾಗಿ ಲಾಯರ್ ಅಲ್ಲ ಅಥವಾ ಬೇರೆ ಎಲ್ಲ ವಿಚಾರಗಳು ಚರ್ಚೆ ಆಗ್ತಾ ಇತ್ತು. ಹೊರಗಡೆ ಬಂದ ಮೇಲೆ ಅದಕ್ಕೇನು ಉತ್ತರ ಕೊಟ್ಟಿದ್ದೀರಾ? ಇನ್ನೊಂದ್ಸಲ ಕೊಡೋಕೆ ಮೇಡಮ್, ಲಾಯರ್ ಅಲ್ಲ ಅಂತಂದರೆ 2017ಇಂದ ರಮೇಶ್ ಜಾರಕಿಹೊಳಿ ಕೇಸ್ ಆಗಿರ್ಬೋದು, PSI ಹಗರಣ 500 ಕೋಟಿ ಆಗಿರ್ಬೋದು, 20 ಜನ ಟ್ರಾಫಿಕ್ ಪೊಲೀಸರು ACP ಇನ್ಸ್ಪೆಕ್ಟರ್ಗಳನ್ನು FIR ಮಾಡಿಸಿದಾಗಿರ್ಬೋದು, 51 ಜನ IPS ಆಫೀಸರ್ನ ಬ್ಲ್ಯಾಕ್ ಲಿಸ್ಟ್ ಮಾಡಿಸಿರ್ಬೋದಾಗಿ. 2011ರಲ್ಲಿ R ಅಶೋಕ್ ವಿರುದ್ಧ ಇಲ್ಲಿ 7 ಎಕರೆ ಜಮೀನನ್ನು ಕುಂಟ್ರು ಜಾಗನ ಮಾರಾಟ ಮಾಡಿದಾಗ ಅದ್ರ ಮೇಲೆ ಮಾಡಿದಂಥ ಹೋರಾಟ ಆಗಿರ್ಬೋದು. ನನ್ನ ಮೇಲೆ R ಅಶೋಕ್ 13 ಕೇಸ್ ಹಾಕಿಸ್ತಾನೆ, ಒಂದು ರೌಡಿ ಶೀಟ್ರ್ ಓಪನ್ ಮಾಡಿಸ್ತಾನೆ. ರೌಡಿ ಶೀಟ್ರನ್ನ ಯಾರೋ ಒಬ್ಬರ ನಮ್ಮ ಸೀನಿಯರ್ ಶ್ರೀಕಾಂತ್ ಪಾಟೀಲ್ಗೆ ಹೇಳಿ ಅದನ್ನು ಸ್ಕ್ವಾಶ್ ಮಾಡಿಸ್ತೀನಿ. 14 ಕೇಸ್ ಹಾಕಿಸ್ತಾನೆ. ಆ ಕೇಸನ್ನು ರವಿಕಾಂತೇಗೌಡ ಅಂತ ಒಬ್ಬ DCP, ಇಲ್ಲಿ ಪುನೀತ್ ಅಂತ ಇನ್ಸ್ಪೆಕ್ಟರ್ ಇದ್ದ, ಈ ಹೋಮ್ ಮಿನಿಸ್ಟರ್ ಮಾಡೋದು. ನಾನು ಆ ಕೇಸುಗಳನ್ನು ಸ್ವತಃ ನಾನೇ ಪಾರ್ಟಿ ಇನ್ ಪರ್ಸನ್ ರೆಕಾರ್ಡ್ ತೆಗೆದು ನೋಡಿ 13 ಕೇಸನ್ನು ಖುಲಾಸೆ ಮಾಡಿಸ್ತೀನಿ. ಇಟ್ಸ್ ನಾಟ್ ಅಬೌಟ್ ಎ ಲೈಸೆನ್ಸ್, ಇಟ್ಸ್ ನಾಟ್ ಅಬೌಟ್ ಎ ಕೋರ್ಟ್. ಅಡ್ವೊಕೇಸಿ ಅಂತಂದರೆ ಬ್ರೈನ್. ಎಲ್ಲರೂ ಅಡ್ವೊಕೇಟ್ ಆಗಬೇಕಲ್ಲ, ಕಾರ್ಡ್ ಇಟ್ಕೊಂಡಿದ್ದ ತಕ್ಷಣ ಆಡೋಲ್ಲ. ಐ ಆಮ್ ಎ ಮೋರ್ ದೆನ್ ಅಡ್ವೊಕೇಟ್. ಅದು ಕರೆಕ್ಟಾಗಿ ಹೇಳಿದ್ದಾರೆ ಮೇಡಮ್. ಅಡ್ವೊಕೇಟ್ ಅಲ್ಲ ನಾನು, ಐ ಆಮ್ ಎ ಮೋರ್ ದೆನ್ ಅಡ್ವೊಕೇಟ್. ಓಕೆ, ಸೊ ಬಿಗ್ ಬಾಸ್ ಮನೆಯೊಳಗೆ ಇದ್ರಿ. ಸೊ ಆ ಅನುಭವ ನಿಮಗೆ ಹೇಗಿತ್ತು ಮೇಡಮ್? ನಾನು ಟಾರ್ ಆಗಿದ್ದೆ ಮೇಡಮ್, ಈ ರೋಡಲ್ಲಿರೋ ಟಾರ್ ಆಗಿದ್ದೆ. ಯಾಕಂದರೆ ಎಲ್ಲರೂ ಬೇಕಾದ್ರೆ ತುಳ್ಕೊಂಡು ಹೋಗ್ತಾಯಿದ್ರು. ಬಟ್ ಇವತ್ತು ನನ್ನ ಬಿಗ್ ಬಾಸ್ ಸ್ಟಾರ್ ಮಾಡಿದೆ ಮೇಡಮ್. ಒಂದು ಸ್ಟಾರ್ ಅಂದರೆ ಟ್ವಿಂಗ್ಲಿಂಗ್ ಸ್ಟಾರ್ಸ್ ಅಂತ, ನೆಲದಲ್ಲಿದ್ದವನ್ನ ಆಕಾಶದಲ್ಲಿ ಎತ್ತರಕ್ಕೆ ಮಾಡಿದ್ದಾರೆ. ನಿಜವಾಗ್ಲೂ ನಾನು ಬಿಗ್ ಬಾಸ್ಗೆ ಥ್ಯಾಂಕ್ಸ್ ಹೇಳಬೇಕು, ಪ್ರಕಾಶ್ಗೆ ಥ್ಯಾಂಕ್ಸ್ ಹೇಳಬೇಕು, ಸುದೀಪ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಅಲ್ಲಿರುವ 16 ಕಂಟೆಸ್ಟೆಂಟು ತಮ್ಮನ್ನು ಬಲಿ ಕೊಟ್ಟು ಹೀರೋ ಮಾಡೋದು ಅವ್ರಿಗೂ ಥ್ಯಾಂಕ್ಸ್, ಇನ್ಕ್ಲೂಡಿಂಗ್ ರಂಜಿತ್ತು, ಮಂಜಣ್ಣ, ಮಾನ್ಸಾಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಅವ್ರನ್ನ ಬಲಿ ಕೊಟ್ಟರು ನನ್ನ ಹೀರೋ ಮಾಡೋಕ್ಕೆ. ಜೊತೆಯಲ್ಲಿ 1000 ಕೋಟಿ ನಮ್ಮ ಕನ್ನಡಿಗರು ಮತ್ತು ಐ ಥಿಂಕ್ ಅಕ್ರಾಸ್ ದ ಗ್ಲೋಬ್ ಜನ ವಾಚ್ ಮಾಡಿದ್ದಾರೆ. ಎಸ್ಪೆಷಲಿ ಕೆನಡಾಯಿಂದ ವಾಚ್ ಮಾಡಿದ್ದಾರೆ, ಇಸ್ರೇಲಿಂದ ವಾಚ್ ಮಾಡಿದ್ದಾರೆ, ಮಿಡಲ್ ಈಸ್ಟು, ದುಬೈ, ಜರ್ಮನಿ, ಅಮೇರಿಕಾ, ಆಸ್ಟ್ರೇಲಿಯಾ, ಸಿಡ್ನಿ, ನಾನಾ ಕಡೆಯಿಂದ ನಮ್ಮ ಬಿಗ್ ಬಾಸನ್ನು ನೋಡಿದ್ದಾರೆ ಮೇಡಮ್. ಸೊ ನಮ್ಮ ಸರ್ವೆ ಪ್ರಕಾರ ಅಪ್ರಾಕ್ಸಿಮೇಟ್ಲಿ ಒಂದು 25 ಕೋಟಿ ಜನ ನೋಡಿದ್ದಾರೆ ಮೇಡಮ್. 25 ಕೋಟಿ ಜನಕ್ಕೆ ನಾನು ಸ್ಟಾರಾಗಿ ಕಾಣಿಸಿದ್ದೀನಿ ಅಂತಂದರೆ ನನಗಿಂತ ಅದೃಷ್ಟವಂತರು ಯಾರು ಸಾಧ್ಯ ಇಲ್ಲ ಮೇಡಮ್. ಓಕೆ, ನನ್ನ ಪ್ರಶ್ನೆ ಕೊನೆಯದಾಗಿ, ಬಿಗ್ ಬಾಸ್ನಲ್ಲಿ ಲಾಯರ್ ಜಗದೀಶ್ ಅವರಿಗೆ ತುಂಬ ಫೇವ್ರೇಟ್ ಆಗಿರುವಂತಹ ಕಂಟೆಸ್ಟೆಂಟ್ ಯಾರು? ಐಶ್ವರ್ಯ ಅವರು. ಏನಕ್ಕೆ? ಒಂದು ನಮ್ಮ ಥರ ಸ್ಟ್ರೈಟ್ ಫಾರ್ವರ್ಡ್ ಮೇಡಮ್. ಆಮೇಲೆ ಆಕೆ ಬ್ಯಾಕ್ಗ್ರೌಂಡಲ್ಲಿ ತಂದೆ ತಾಯಿ ಇಲ್ಲ, ಅನಾಥ ಹೆಣ್ಮಗಳು. ಬಟ್ ಆದರೆ ಒಂದು ವ್ಯಕ್ತಿತ್ವ, ಒಳ್ಳೆಯ ವ್ಯಕ್ತಿತ್ವ ಇದೆ. ಕೆಲವರು ಬಳಸ್ಕೊಂತಾರೆ ಹೆಣ್ಮಗಳನ್ನು, ಅದ್ರ ಬಗ್ಗೆ ನಮಗೇನು ವಿರೋಧ ಇಲ್ಲ, ಯಾಕಂದರೆ ಪರ್ಸನಲ್ ಲೈಫ್ ಹಾಕಿದ್ದು. ಅದರ್ವೈಸ್ ಶಿ ಈಸ್ ಎ ವೆರಿ ಗುಡ್ ಹಾರ್ಟೆಡ್ ಪರ್ಸನ್. ನಮ್ಮ ಥರ ಸ್ಟ್ರೈಟ್ ಫಾರ್ವರ್ಡು, ಒಂದು ಲಕ್ಷಣವಾಗಿದ್ದಾಳೆ ನನ್ನ ಮಗಳ ಥರ. ಐ ಕ್ಯಾನ್ ಸಿ ಮೈ ಡಾಟರ್ ಇನ್ ಹರ್ ಸೆಲ್ಫ್. ಐಶ್ವರ್ಯ ಅಂದರೆ ನನ್ನ ಮಗಳ ಹೆಸರು ಐಶ್ವರ್ಯ. ಸೊ ಹಂಗಾಗಿ ಎಲ್ಲೋ ಒಂದು ಕಡೆ ಅಂಥ ವ್ಯಕ್ತಿತ್ವಗಳು ಗೆಲ್ಲಬೇಕು, ಕಪ್ ತಗೊಬೇಕು ಅನ್ನೋದು ನನ್ನ ಆಸೆ ಮೇಡಮ್. ಐ ಥಿಂಕ್ ಗೆದ್ದರೆ ಐಶ್ವರ್ಯನೇ ಗೆಲ್ಲಬೇಕು ಮೇಡಮ್. ಓಕೆ, ಯಾರು ತುಂಬ ಅಗ್ರೆಸಿವ್ ಆಗಿ ಆಡ್ತಾರೆ, ಹಾಗೆ ಯಾರು ನನಗೆ ಇಷ್ಟ ಆಗಲ್ಲ ಅಂತ ನಿಮಗೆ? ಮೇಡಮ್, ಮಂಜು ಅಗ್ರೆಸಿವ್ ಆಗಿ ಆಡ್ತಾರೆ. ಯಾಕಂದ್ರೆ ರಾತ್ರಿ ಹೊತ್ತು ನಾನು ನೋಡ್ತಾ ಇದ್ದೆ, ಅಕಸ್ಮಾತ್ ನಾನು ಕಣ್ಣು ಬಿಟ್ಬಿಟ್ಟು ರಾತ್ರಿ 11-12ವರೆಗೆ ನೋಡಿದ್ರೆ ಮಂಜಣ್ಣ ಒಬ್ಬರೇ ಮಲ್ಕೊಂಡು ಹಿಂಗೆ ಅನ್ನೋರು. ಅಂದರೆ ನೀನು ಬಿಡಲ್ಲ ಅಂತ, ಅಂದರೆ ಅವರೇ ಮಾತಾಡ್ಕೊತಾ ಇದ್ರು. ನಿದ್ದೆಗಣ್ಣಂತಲ್ಲ, ಅಂದರೆ ನಿದ್ದೆ ಹೋಗೋ ಟೈಮಲ್ಲಿ ನನಗೊಂದು ನಾನು 8 ಗಂಟೆಗೆ ಮಲ್ಕೊಂಡ್ಬಿಡ್ತಾ ಇದ್ದೆ.
ಒಂದು 8:30ಗೆ ಅಂದರೆ ಟಾಸ್ಕ್ ಇಲ್ಲ ಅನ್ನೋ ಟೈಮಲ್ಲಿ 8 ಗಂಟೆ ಮಲ್ಕೊತಾ ಇದ್ದೆ. ಆ ಟೈಮಲ್ಲಿ ಮಂಜಣ್ಣ ಹಿಂಗೆಲ್ಲ ಅನ್ನೋರು, ಅಕ್ಕನ್ ಬಿಡಲ್ಲ ಹಿಂಗೆ ಏನೋ ಒಂಥರ ಅಂತ ಇದ್ದು. ನಾನು ಇದನ್ನ ಎಷ್ಟೋ ಇದು ನೋಡಿದ್ದೀನಿ. ಮಂಜಣ್ಣ ಯಾಕೆ ಅಂದರೆ ಇಲ್ಲ ಸರ್ ಹಂಗೆ ಸ್ವಲ್ಪ ಫೀಲಿಂಗ್ ಅನ್ನೋ ಅಂದರೆ ರಾತ್ರಿ ಹೊತ್ತು ಕೂಡ ಅವ್ರು ಮಲಗಿದ್ದವು ಕೂಡ ಅವ್ರ ಬಾಡಿ ಮತ್ತು ಅವ್ರ ಮೈಂಡು ಆ ಗೇಮಲ್ಲಿ ಇರೋದು ಮೇಡಮ್, ಆ ವಿರೋಧಿಗಳ ಮೇಲೆ ಇರೋದು. ಆಮೇಲೆ ನನಗನ್ಸೋದು ನನ್ನ ಮೇಲೆ ಇರೋರು ಮಾತಾಡ್ತಿರೋದು ಅಂತ ನಾನು ಏನು ರಿಯಾಕ್ಟ್ ಮಾಡೋಕ್ಕೆ ಹೋಗ್ತೀನಿ. ಯಾಕಂದರೆ ಪಾಪ ಅವರು ಒಬ್ಬ ವಿಲ್ಲನ್ ಇದ್ದಾರೆ ಮೇಡಮ್, ಒಬ್ಬ ಜಗದೀಶ್ ಮೇಡಮ್. ಇವತ್ತು ಮಂಜಣ್ಣಿಂದ ಜಗದೀಶ್ ಮೇಡಮ್. ಹಾಗಾದರೆ ನೀವು ಹೀರೋನಾ ಸರ್? ಮೇಡಮ್ ಅವರೇ ಮಾಡಿದ್ದು ನನ್ನ ಅವರೇ ಮಾಡಿದ್ದು. ಅಗ್ರೆಸಿವ್ ಅಂದರೆ ಮಂಜುನೇ. ನನಗೆ ಕೋಪ ಅಂತ ಯಾರ ಮೇಲೆ ಇಲ್ಲ ಮೇಡಮ್. ಇನ್ಫ್ಯಾಕ್ಟ್ ಮಾನ್ಸನ ಸಂತು ಕೂಡ ಮನೆ ಫೋನ್ ಮಾಡಿದ್ರು. ಮಾನ್ಸನ ಹತ್ರ ಮಾತಾಡಿಲ್ಲ, ನಾನು ಸಂತುಗೆ ಹೇಳಿದೆ, ಸಂತು ಎಲ್ಲರೂ ಸಿಗೋಣಪ್ಪ ಊಟ ಗಿಡ ಮಾಡೋಣ ಅಂತ. ಐ ಮೇಂಟೈನ್ ಕೋಆರ್ಡಿನೇಟ್ ರಿಲೇಷನ್ ವಿತ್ ಎವ್ರಿಬಡಿ. ಅನುಷಾ ಮನೆ ಬಂದಳು. ಅನುಷಾ ಇಸ್ ಆಲ್ಸೋ ವೆರಿ ಗುಡ್ ಫ್ರೆಂಡ್ ಆಫ್ ಮೈನು. ನನ್ನ ನಂಬರ್ ಇಲ್ಲ, ಅವ್ರದ್ದು ನಂಬರ್ ಇಲ್ಲ, ಇದ್ದಿದ್ರೆ ನಾನು ಮಾತಾಡ್ತಿದ್ದೆ ಮೇಡಮ್. ಎಲ್ಲರೂ ನಮ್ಮ ಸ್ನೇಹಿತರು ಮೇಡಮ್, ನಮ್ಮ ಫ್ಯಾಮಿಲಿ ಮೇಡಮ್, ಬಿಗ್ ಬಾಸ್ ಫ್ಯಾಮಿಲಿ. ನಾನು ಯಾರನ್ನೂ ದೂರ ಮಾಡ್ಕೊಳಲ್ಲ ಮೇಡಮ್, ನಾನು ಯಾರನ್ನೂ ನಾನು ವಿರೋಧ ಮಾಡಲ್ಲ, ದ್ವೇಷ ಮಾಡಲ್ಲ. ಅದು ಏನೇ ಆಗಿರ್ಬೋದು ಬಿಗ್ ಬಾಸಲ್ಲಿ ಆಯಿತು, ಹೊರಗಡೆ ಬಂದಮೇಲೆ ಅವರೆಲ್ಲ ನಮ್ಮ ಸ್ನೇಹಿತರು ಮೇಡಮ್. ಬಿಗ್ ಬಾಸ್ ಸ್ಕ್ರಿಪ್ಟೆಡ್? ಇಲ್ಲ ಮೇಡಮ್, 100% ಇಲ್ಲ ಮೇಡಮ್, ಯಾವುದೇ ಕಾರಣಕ್ಕೂ ಇಲ್ಲ ಮೇಡಮ್. ನಾನು ಅದೇ ಥರ ಅಂದ್ಕೊಂಡು ಹೋಗಿದ್ದು. ನಿಮ್ಮ ಪ್ರಶ್ನೆ ನನಗೂ ಸಿಕ್ಕಾಪಟ್ಟೆ ಕಾಡ್ತಾ ಇತ್ತು, ಅದಕ್ಕೆ ನಾನು ಹೇಳಿದೆ ಎಕ್ಸ್ಪೋಸ್ ಮಾಡ್ತೀನಿ ಅಂತ. ಎಕ್ಸ್ಪೋಸ್ ಮಾಡೋಕ್ಕೆ ಏನೂ ಇಲ್ಲ ಮೇಡಮ್ ಅಲ್ಲಿ. ಐ ಆಮ್ ನಾಟ್ ಇವನ್ ಬೈಂಡಿಂಗ್ ಫಾರ್ ದಿಸ್ ವರ್ಡ್. ಇದನ್ನು ನನ್ನ ಹೃದಯದಿಂದ ಹೇಳ್ತೇನೆ ಹೊರತು ನಾನು ಬೈಂಡಿಂಗ್ ಕೂಡ ಇಲ್ಲ ಮೇಡಮ್ ಅದಕ್ಕೆ. ಓಕೆ ಸರ್, ಒಂದಿಷ್ಟು ಬಿಗ್ ಬಾಸ್ ಬಗ್ಗೆ ಮಾತನಾಡಿದ್ರಿ, ಹಾಗೆ ಆ ಒಂದು ಜಗಳದ ಬಗ್ಗೆನೂ ಕೂಡ ಮಾತನಾಡಿದ್ರಿ. ಸೊ ಒಂದಿಷ್ಟು ಕ್ಲಾರಿಫಿಕೇಷನನ್ನು ಲಾಯರ್ ಜಗದೀಶ್ ಅವರು ಕೊಟ್ಟಿದ್ದಾರೆ ಬಿಗ್ ಬಾಸಲ್ಲಿ. ಆ್ಯಂಡ್ ಇನ್ನೊಂದು ಕೂಡ ಹೇಳಿದ್ದಾರೆ, ಯಾರು ಬಂದರು ಎಲ್ಲಿಂದ ಕರ್ಕೊಬಂದರು, ಲಾಯರ್ ಜಗದೀಶ್ ಅವ್ರು ಒಳಗಿದ್ದಾಗ ಇರುವಂತಹ ಟ್ರೆಂಡ್ ಈಗ ಇಲ್ಲ, ಕಮ್ಮಿ ಆಗಿದೆ ಜನ ಹೇಳ್ತಾರೆ. ನಾನು ಹೇಳ್ತಾ ಇಲ್ಲ ಮೇಡಮ್, ಇದು ನಾನು ಹೇಳಿದ್ರೆ ಅದು ತಪ್ಪಾಗ್ತದೆ. ಜನ ನನಗೊಂದು ದಿನಕ್ಕೆ ಒಂದು 5,000 ಮೆಸೇಜ್ ಕಳಿಸ್ತಾರೆ ಮೇಡಮ್. ಆ್ಯಂಡ್ ಅದರಲ್ಲಿ ಒಂದು 1,500-2,000 ಹೊರಗಡೆ ದೇಶದಿಂದ ಬರ್ತದೆ, ಫ್ರಾನ್ಸ್, ಇಟಲಿ, ಕೆನಡಾಯಿಂದ ಬರ್ತದೆ. ಬೇಕಾದ್ರೆ ನಾನು ತೆಗೆದು ತೋರಿಸ್ತೀನಿ. ಐ ಆಮ್ ನಾಟ್ ನಾನು ಎಲ್ಲೋ ಬೂಸ್ಟ್ ಮಾಡಿ ಸುಳ್ಳು ಹೇಳೋಂಥ ಅವಶ್ಯಕ. ಯಾಕಂದರೆ ಅದು ಇವತ್ತು ನಿಮ್ಮ ಹತ್ರ ಹೇಳಿದ್ಮೇಲೆ ಆನ್ ರೆಕಾರ್ಡ್ ಇದ್ದೇ ಇರ್ತದೆ. ಯಾವತ್ತಿದ್ರೂ ಜನರ ಮುಂದೆ ನಾನು ಓಪನ್ ಆಗಿ ನಿಂತವನು. ಹಾಗಾಗಿ ಜನ ಹೇಳ್ತಾ ಇದ್ದಾರೆ ಮೇಡಮ್, ಆ 10 ಜನ ಕರ್ಕೊಂಬಂದು ನಿಲ್ಲಿಸಿದ್ದಾರೆ. ಆಲ್ರೆಡಿ ಆ 8-9 ಜನ ಫಿಲ್ ಮಾಡಿದ್ದಾರೆ. 8-9 ಜನ ಫಿಲ್ ಮಾಡಿದ್ರು ಸಹ ಆ ಗ್ಯಾಪ್ ಫಿಲ್ ಆಗ್ತಾಯಿಲ್ಲ ಮೇಡಮ್. ಆ ಪಲ್ಸು, ಆ ಅಗ್ರೆಸಿವ್ನೆಸ್ಸು, ಆ ಪ್ರೆಸೆಂಟೇಷನ್ನು, ಆ ರೊಮ್ಯಾನ್ಸು, ಆ ಕಪಲ್ಸು ಬರ್ತಾಯಿಲ್ಲ ಮೇಡಮ್ ಅಲ್ಲಿ. ಓಕೆ ಸರ್, ಆ ವಿಚಾರ ಬಿಟ್ಬಿಡೋಣ, ನನಗೂ ಕೂಡ ಮರ್ತೋಗಿತ್ತು ಇದು ಒಂದು ಕೇಳಬೇಕು. BMW ಕಾರನ್ನು ತೊಗೊಂಡ್ರಂತೆ, ನಿನ್ನೇನೋ ಮೊನ್ನೆನೋ ಏನೋ ಬಂದಿದ್ದಂತೆ. ಸೊ ಹೇಗೆ ಅನ್ನಿಸ್ತಿದೆ? ಇಲ್ಲ ಮೇಡಮ್, ಎಲ್ಲ ಮೇಡಮ್ ಯಾರ್ಯಾರೋ ಓಡಾಡ್ತಾರೆ ಮೇಡಮ್. ನಾವು ಕೂಡ ಇಲ್ಲಿ ಜಮೀನ್ದಾರರು ಮೇಡಮ್. ನಾನು ಒಂದು ಸತಿ ಕಾಂಗ್ರೆಸ್ ಸಿಡಿ ಪ್ರಕರಣದಲ್ಲಿ ಶಿವಕುಮಾರ್ ಅವ್ರಿಗೆ ಒಂದು ಮಾತು ಹೇಳ್ಬಿಟ್ಟು ಬಂದೆ. ಅವ್ರು ಕರೆಸಿದ್ರು, ಏನು ಜಗದೀಶ್ ಜಾರಕಿಹೊಳಿ ಏನಾದರೂ ರಮೇಶ್ ಏನಾದರೂ BMW ಕೊಟ್ಟಂತೆ ನಿಜ ಅಂತ. 45 lakhs ಮಾಡ್ಕೊಂಡಿದ್ದೆ ಆವತ್ತು BMW ತೊಗೊಬೇಕು ಅಂತ. ಖರ್ಚಾಗೋಯ್ತು ಆ ಸಿಡಿ ಕೇಸಲ್ಲಿ, ಎಲ್ಲ ಖರ್ಚಾಗೋಯ್ತು. ಎಲ್ಲರೂ ಹೇಳಿದ್ರು ದುಡ್ಡು ಇಸ್ಕೊಂಡ ರಮೇಶ್ ಜಾರಕಿಹೊಳಿಯಲ್ಲಿ ರವಿಡಿ ಚಂದ್ರನ್ ಹತ್ರ. ನಾವು ಇಸ್ಕೊಂಡ್ರೆ ಬೇಕಾದ್ರೆ ಇಡ್ಬೋದು, ನಾನು ಪ್ರಾಮಾಣಿಕತೆಯಿಂದ ಇದ್ದೀನಿ, ಅದಕ್ಕೆ ಇಷ್ಟು ಓಪನ್ ಆಗಿ ಮಾತಾಡ್ತಾ ಇದ್ದೀನಿ. ಅವತ್ತು ಕೂಡ ದುಡ್ಡು ಮುಟ್ಟಿಲ್ಲ. ಬಟ್ ಡಿ ಕೆ ಶಿವಕುಮಾರ್ ಒಂದು ಮಾತು ಕೇಳಿದ್ರು, ರಮೇಶ್ ಜಾರಕಿಹೊಳಿ ಏನೋ ದುಡ್ಡು ಕೊಟ್ಟನಾ BMW ತೊಗೊಂಡ್ರೆ ಅಂತ. ನಾನು ಹೇಳಿದೆ, ನೋಡಿ ಸರ್, ಡಿ ಕೆ ಶಿವಕುಮಾರ್ ಅವರು ಇನ್ನೂ ಅವ್ರು ಏನೂ ಆಗಿರಲಿಲ್ಲ 2022. ಅವಾಗ ಹೇಳಿದ ಅಧ್ಯಕ್ಷರಾಗಿದ್ದರು ಮಾತಷ್ಟೇ. ನಾನು ಹೇಳಿದೆ, ಕೊಡಿಗೆಳಿನಲ್ಲಿ ನಮ್ಮ ಸಾಗರನಗರದಲ್ಲಿ ನಂದು 1.25 ಎಕರೆ ಪ್ರಾಪರ್ಟಿ ಇದೆ. ಒಂದು ಸೈಟ್ ಮಾಡಿದೆ 6 ಕೋಟಿ, 1 ಡಜನ್ BMW ಬರ್ತದೆ. ಯಾರ ಹತ್ರ ಭಿಕ್ಷೆ ತಗೊಂಡು ನಾನು BMW ತೊಗೊಬೇಕಾಗಿಲ್ಲ. ನಮ್ಮ ತಾತ ನಮ್ಮಪ್ಪ ಬಿಟ್ಟು ಹೋಗಿರೋ ಆಸ್ತಿದಲ್ಲೇ ಬೇಕಾದ್ರೆ 100 BMW ತೊಗೊಬೋದು. ಅದರ್ ದ್ಯಾನ್ ದಟ್ ನಾನು ಕೂಡ ಅರ್ನ್ ಮಾಡ್ತೀನಿ. ನನ್ನದೇ ಆದ ಕೆಪಬಿಲಿಟಿ ಇದೆ ಆ್ಯಸ್ ಎನ್ ಅಡ್ವೊಕೇಟ್, ಆ್ಯಸ್ ಎ ಕನ್ಸಲ್ಟೆಂಟ್, ಆ್ಯಸ್ ಎ ಡೀಲರ್ ಹೂ ಕ್ರ್ಯಾಕ್ ದ ಹೈ ಪ್ರೊಫೈಲ್ ಕೇಸಸ್ಸು. ನನ್ನದೇ ಆದಂಥ ಕೆಪಾಸಿಟಿ ಇದೆ. ನಾನು ಫೀಸ್ ತೊಗೊತೀನಿ ಕೋಟ್ಯಾಂತರ ರೂಪಾಯಿ. ಅದರಲ್ಲಿ ನಾನು ಏನು ಹಿಂದೆ ಮುಂದೆ ತುಳಿಯೋಕ್ಕೋಲ್ಲ. ಐ ಹ್ಯಾವ್ ದಟ್ ಕೆಪಾಸಿಟಿ. ಐ ಆಮ್ ಒನ್ ಆಫ್ ದ ಐ ಥಿಂಕ್ ಹೈ ಪ್ರೊಫೈಲ್ ಕ್ರ್ಯಾಕಿಂಗ್ ಲಾಯರ್ ನಾನು, ಲೀಗಲ್ ಅಡ್ವೈಸರ್ ನಾನು, ಒಬ್ಬ ಪರ್ಸ್ನಾಲಿಟಿ, ಒಬ್ಬ ಪಬ್ಲಿಕ್ ಪರ್ಸ್ನಾಲಿಟಿ ನಾನು. ಹಂಗಾಗಿ ಒಬ್ಬ ಮೇಡಮ್ 1 BMW ಅಲ್ಲ ಮೇಡಮ್, ಆ್ಯಕ್ಚುಲಿ 3 BMW. ಓಕೆ, 3 BMW ತೊಗೊಂಡಿದ್ದಾರೆ. ಇದು ಕೂಡ ಕರ್ನಾಟಕ ಟಿವಿಗೆ ಹೇಳ್ತಾ ಇರೋದು ಸರ್. ಯಾರಿಗೂ ಹೇಳಿಲ್ಲ, ನೀವು ಕೇಳಿದ್ದು ಕೇಳ್ತಾ ಇದ್ದೀನಿ. ಅಯ್ಯೋ ನಮ್ಮನ್ನು ಪ್ರವೋಕ್ ಮಾಡಿದ್ರೆ ಏನೋ ಗೊತ್ತಿಲ್ಲ, ಬಟ್ ಅಪ್ಪಿ ನನಗೆ ಬಂತು, ಫ್ಲೋನಲ್ಲಿ ಬಂತು. ಎಸ್, ಓಕೆ, ನೀವೆಲ್ಲ ಮಾಹಿತಿಗೋಸ್ಕರ ಧನ್ಯವಾದಗಳು ಸರ್. ಯಾಕಂದರೆ ಬಿಗ್ ಬಾಸ್ನಲ್ಲಿರುವಂತಹ ಎಲ್ಲ ಒಂದಿಷ್ಟು ಗೊಂದಲಗಳಿಗೂ ಕೂಡ ಇವತ್ತು ಇತ್ಯರ್ಥ ಮಾಡಿದ್ದೀರಾ. ಸೊ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಬಗ್ಗೆನೂ ಕೂಡ ನಮಗೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಲಾಯರ್ ಜಗದೀಶ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ನಾನು ಕಾವ್ಯ ಹೆಗ್ಡೆ, ಕರ್ನಾಟಕ ಟಿವಿ, ಬೆಂಗಳೂರು.